ಹಲೋ ನಮಸ್ಕಾರ ವೀಕ್ಷಕರೇ, ನಾವಿಂದು ಅರಮನೆ ಮೈದಾನದಲ್ಲಿ ಆಯೋಜನೆಗೊಂಡಿರುವ ಕೇಕ್ ಶೋನಲ್ಲಿದ್ದೀವಿ. ಪ್ರತಿ ವರ್ಷದಂತೆಯೂ ಸಹ ಈ ವರ್ಷವೂ ಸಹ ವಿಜೃಂಭಣೆಯಿಂದ ಕೇಕ್ ಶೋನ ಆಯೋಜನೆ ಮಾಡಲಾಗಿದೆ. ಬಹಳ ವಿಶೇಷವಾದಂತಹ ಕೇಕ್ ಈ ಬಾರಿ ಇದೆ ಅಂತಲೇ ಹೇಳ್ಬೋದು. ಸಾಕಷ್ಟು ಜನ ಸೇರಿದ್ದಾರೆ. ಹಾಗೆಯೇ ಒಂದೊಂದು ಕೇಕ್ ಕೂಡ ಒಂದೊಂದು ಕಥೆಯನ್ನು ಹೇಳ್ತಾ ಇದೆ. ಹಾಗಾದರೆ ಯಾವೆಲ್ಲ ರೀತಿಯ ಕೇಕ್ ಇದೆ, ಜನ ಏನು ಹೇಳ್ತಾರೆ, ವ್ಯಾಪಾರಸ್ಥರು ಏನು ಹೇಳ್ತಾರೆ, ಬನ್ನಿ ಎಲ್ಲವನ್ನ ಕೇಳ್ತಾ ಹೋಗೋಣ. ಇಲ್ಲಿ ನೋಡ್ತಾ ಇರ್ಬೋದು ನೀವು ನನ್ನ ಹಿಂದಿನ ದೃಶ್ಯದಲ್ಲಿ ಕ್ರಿಸ್ಮಸ್ ರೀತಿಯ ಒಂದು ವೆರೈಟಿ ಆದಂತಹ ಕೇಕ್ ಇಲ್ಲಿ ನಮಗೆ ಕಾಣಸಿಗುತ್ತೆ. ಗ್ರೀನ್ ಕಲರ್ ಆಗಿರುವಂತಹ ಒಂದು ಕ್ರಿಸ್ಮಸ್ ಟ್ರೀಯನ್ನು ಇಲ್ಲಿ ಆಯೋಜನೆಗೊಳಿಸಿದ್ದಾರೆ. ಹಾಗೆ ಕೆಳಗೆ ಸಹ ನೋಡಬಹುದು ಪುಟ್ಟ ಪುಟ್ಟ ಮನೆ, ಹಾಗೆ ಕ್ರಿಸ್ಮಸ್ ತಾತ ಕೂಡ ಅವರನ್ನು ಸಹ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ನನ್ನ ಈ ದೃಶ್ಯದಲ್ಲಿ ಯಾವ ರೀತಿ ಒಂದು ಕೇಕನ್ನು ಆಯೋಜನೆ ಮಾಡಿದ್ದಾರೆ, ಯಾವ ರೀತಿ ಒಂದು ಕೇಕನ್ನು ನಿಲ್ಲಿಸಿದ್ದಾರೆ ಅಂತಹ. ಸೇಮ್ ಈಗ ಕ್ರಿಸ್ಮಸ್ ಕೂಡ ಹತ್ತಿರ ಬರ್ತಾ ಇದೆ, ಹಾಗೆ ನ್ಯೂ ಇಯರ್ ಹೊಸ್ತಿಲಲ್ಲಿ ಕೂಡ ನಾವು ಇದ್ದೀವಿ. ಯಾವ ಒಂದು ರೀತಿಯಲ್ಲಿ ಕೇಕನ್ನು ಆಯೋಜನೆಗೊಳಿಸಿದ್ದಾರೆ ಇಲ್ಲಿ ನಮಗೆ ಕಾಣಸಿಗುತ್ತೆ. ಮಿಡಲ್ನಲ್ಲಿ ರೆಡ್ ಆಗಿರಬಹುದು, ವೈಟ್ ಆಗಿರಬಹುದು, ನಕ್ಷತ್ರಾಕಾರದ ಒಂದು ಚುಕ್ಕಿಗಳನ್ನು ಸಹ ಮಾಡಿದ್ದಾರೆ. ಹಾಗೆ ಹಸಿರು ಬಣ್ಣ ಏನಿದೆ, ಆ ಹಸಿರು ಬಣ್ಣದ ಒಳಗೂ ಸಹ ಮಿಂಚಿನ ಆಕಾರದಲ್ಲಿ ಸಹ ಒಂದು ಕ್ರಿಸ್ಮಸ್ ಟ್ರೀಯನ್ನು ಮಾಡಿದ್ದಾರೆ. ಹಸಿರು ಆಕಾರದ ಮರಗಳನ್ನು ಸಹ ಕ್ರಿಸ್ಮಸ್ ಟ್ರೀಯ ಸುತ್ತ ನಿಲ್ಲಿಸಿದ್ದಾರೆ. ಈ ರೀತಿ ಒಂದು ದೃಶ್ಯವನ್ನು ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಪಕ್ಕದಲ್ಲಿ ನಾವು ನೋಡ್ತಾ ಹೋದಾಗ ರಾಮ ಮಂದಿರ, ಈ ವರ್ಷ ಏನು ರಾಮ ಮಂದಿರ ಉದ್ಘಾಟನೆ ಆಯಿತು, ಅದೇ ರೀತಿ ಒಂದು ರಾಮ ಮಂದಿರದಂತಹ ದೃಶ್ಯವನ್ನು ಕೇಕ್ನಲ್ಲಿ ನಾವು ಇಲ್ಲಿ ನೋಡಬಹುದು ಅನ್ನೋದನ್ನು ಇಲ್ಲಿ ಕೇಕ್ ಮಾಡಿರುವಂತಹ ಆಯೋಜಕರು ಸಾಬೀತುಪಡಿಸಿದ್ದಾರೆ. ಹಾಗೆ ಕೆಳಗಡೆ ಗುಲಾಬಿ ಗಿಡ ಆಗಿರಬಹುದು, ಒಂದು ಪಾಟ್ ಆಗಿರಬಹುದು, ಚಿಕ್ಕ ಚಿಕ್ಕ ಗಿಡಗಳನ್ನು ಸಹ ಇಲ್ಲಿ ಮಾಡಿದ್ದಾರೆ ಅಂತಲೇ ಹೇಳಬಹುದು. ಒಂದೊಂದು ಮೆಟ್ಟಿಲು ಸಹ ಒಂದೊಂದು ಕಥೆಯನ್ನು ಹೇಳಿದೆ. ಸಂಪೂರ್ಣವಾಗಿ ರಾಮ ಮಂದಿರ ಯಾವ ರೀತಿ ಇದೆ ಅದೇ ರೀತಿಯಲ್ಲಿ ಸಹ ಇಲ್ಲಿ ರಾಮ ಮಂದಿರದ ರೀತಿಯಲ್ಲೇ ಕೇಕನ್ನು ಆಯೋಜನೆಗೊಳಿಸಿದ್ದಾರೆ. ಹಾಗೆ ಹಿಂದ್ಗಡೆ ನೋಡ್ತಾ ಹೋಗ್ಬೋದು ಒಂದೊಂದು ಗೋಪುರವೂ ಸಹ ಒಂದೊಂದು ವಿಶೇಷವಾದಂತಹ ಶೈಲಿಯಲ್ಲಿದೆ. ಮೇಲ್ಗಡೆ ಒಂದು ಕೆಂಪು ಬಣ್ಣದ ಕೆಂಪು ಆಕಾರದ ಧ್ವಜ ಕೂಡ ಮೇಲೆ ನಿಲ್ಲಿಸಿದ್ದಾರೆ. ಅಂದರೆ ಇಡೀ ರಾಮ ಮಂದಿರ ಅಯೋಧ್ಯೆಯಲ್ಲಿರುವಂತಹ ರಾಮ ಮಂದಿರ ಯಾವೆಲ್ಲ ಆಕಾರದಲ್ಲಿದೆ, ಸೇಮ್ ಥೇಟ್ ಅದೇ ರೀತಿ ಒಂದು ಕೇಕನ್ನು ಇಲ್ಲಿ ಮಾಡ್ತಾ ಹೋಗಿದ್ದಾರೆ. ಚಿಕ್ಕ ಚಿಕ್ಕ ಪಾಟ್ಗಳನ್ನ ನಾವು ನೋಡ್ತಾ ಹೋಗ್ಬೋದು. ಅಲ್ಲಿ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಆನೆ ನೋಡಬಹುದು, ಅದ್ರ ಮೇಲ್ಗಡೆ ಇರುವಂತಹ ಸಿಂಹ ನೋಡಬಹುದು. ಇಲ್ಲಿ ಇಬ್ಬರು ನಿಂತಿದ್ದಾರಲ್ವಾ, ಇಲ್ಲಿ ಇದನ್ನು ಗಮನಿಸ್ತಾ ಹೋಗ್ಬೋದು. ಯಾವ ಒಂದು ರೀತಿಯಲ್ಲಿ ಒಂದು ಚಿಕ್ಕ ಚಿಕ್ಕ ವಿಚಾರಗಳು ಕೂಡ ಇಲ್ಲಿ ಹೈಲೈಟ್ ಆಗಿದೆ. ಥೇಟ್ ರಾಮ ಮಂದಿರ ನೋಡಲಿಕ್ಕೆ ಸಾಧ್ಯ ಆಗದಲ್ಲೇ ಇರುವಂಥವರು ಕೇಕ್ನಲ್ಲಿ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಬಹಳ ವಿಶೇಷವಾಗಿದೆ ಅಂತ ಹೇಳಬಹುದು. ಹಾಗೆ ನಾವು ಇಲ್ಲಿ ಗಮನಿಸ್ತಾ ಹೋಗೋದಾದರೆ ಯಾವ ಒಂದು ರೀತಿಯಲ್ಲಿ ಇಲ್ಲಿ ಒಂದು ಆಯತಾಕಾರದಲ್ಲಿ ಒಂದು ಕೇಕನ್ನು ಮಾಡಿದ್ದಾರೆ. ಇದು ಯಾವೆಲ್ಲ ಪ್ರಾಣಿಗಳನ್ನು ಒಳಗೊಂಡಿದೆ ಅಂತ ನೋಡಿದ್ರೆ ಡೈನೋಸಾರಸ್ಗಳು ನೋಡ್ತಾ ಹೋಗ್ಬೋದು. ಇಲ್ಲಿ ಪುಟ್ಟ ಪುಟ್ಟ ಡೈನೋಸಾರಸ್ಗಳು, ಹಾಗೇನೆ ದೊಡ್ಡ ದೊಡ್ಡ ಡೈನೋಸಾರಸ್ಗಳಾಗಿರ್ಬಹುದು. ಅಲ್ಲಿ ಒಂದು ಸಮುದ್ರದ ರೀತಿ ಆಕಾರದಲ್ಲಿ ಮಾಡುವಂಥದ್ದು. ಇಲ್ಲಿ ಚಿಕ್ಕ ಚಿಕ್ಕ ಮೀನುಗಳನ್ನು ನಾವು ನೋಡ್ತಾ ಹೋಗ್ಬೋದು. ಸೇಮ್ ಥೇಟ್ ಇದನ್ನ ಕೇಕ್ ಅಂತ ಯಾರು ಕೂಡ ಊಹೆ ಮಾಡಲಿಕ್ಕೂ ಕೂಡ ಸಾಧ್ಯವಿಲ್ಲ. ಆ ರೀತಿಯಲ್ಲಿ ಚಿಕ್ಕ ಚಿಕ್ಕ ಒಂದು ಮೀನುಗಳಾಗಿರಬಹುದು, ಹಾಗೆ ಇಲ್ಲೊಂದು ಡೈನೋಸಾರಸ್ಗಳಾಗಿರಬಹುದು. ಇಲ್ಲಿ ಸೈಡ್ ಬಂದಂಥ ಸಂದರ್ಭದಲ್ಲಿ ಕಡಲು ಅಂತೀವಲ್ಲ ನಾವು, ಸಮುದ್ರದ ಆಚೆ ಕಡೆ ಒಂದು ಕಡಲಿರುತ್ತಲ್ಲ, ಆ ರೀತಿ ಕಡಲನ್ನು ಸಹ ಇಲ್ಲಿ ನಿರ್ಮಿಸಿದ್ದಾರೆ. ಅಲ್ಲಿ ಮೇಲ್ಗಡೆ ನೋಡು ಪಕ್ಷಿಗಳನ್ನು ನಾವು ನೋಡ್ಬೋದು. ರಣಹದ್ದು ಅಲ್ಲೊಂದಿದೆ. ಇದನ್ನ ಕೇಕ್ ಅಂತ ಯಾರಿಂದಲೂ ಸಹ ಊಹೆ ಮಾಡೋಕ್ಕೂ ಕೂಡ ಸಾಧ್ಯವಿಲ್ಲ. ಆ ಒಂದು ರೀತಿಯಲ್ಲಿ ಬಹಳ ವಿಶೇಷವಾಗಿ ನಾವು ನೋಡ್ತಾ ಆಗೋದು. ಇಲ್ಲಿ ಗ್ರೀನರಿಗಳನ್ನು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಇದಕ್ಕೆ ಬಹುಶಃ ಕಾಯನ್ನು ಉಪಯೋಗಿಸ್ಕೊಂಡು ಈ ರೀತಿ ಗ್ರೀನರಿ ಮಾಡಿದ್ದಾರೆ ಅಂತಲೇ ಹೇಳಬಹುದು. ಥೇಟ್ ನಾವು ಇದೊಂದು ಕೇಕ್ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಆ ಒಂದು ರೀತಿಯಲ್ಲಿ ಮಾಡಿದ್ದಾರೆ. ಮೇಲ್ಗಡೆ ಒಂದು ಡೈನೋಸಾರಸ್ ಬಾಯಿ ಬಿಟ್ಕೊಂಡು ನೋಡ್ತಾ ಇದೆ, ಅದು ಕೂಡ ಕೇಕ್ನಲ್ಲೇ ಮಾಡಿರುವಂಥದ್ದು. ಬಹಳ ವಿಶೇಷವಾಗಿದೆ. ಹೀಗೆ ನಾವು ಮುಂದೆ ನೋಡ್ತಾ ಬರ್ತಾ ಹೋದಾಗ ಬೆಂಗಳೂರಿನ ನಿಮಾಂತೃ ಅಂತಲೇ ಹೆಸರುವಾಸಿಯಾಗಿರುವಂತಹ ಕೆಂಪೇಗೌಡರ ಒಂದು ಭಾವಚಿತ್ರವನ್ನು ಸಹ ಇಲ್ಲಿ ನಾವು ಗಮನಿಸಬಹುದು. ಇವರು ಸಹ ಕೇಕ್ ಅಂತ ಎಲ್ಲೂ ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಕತ್ತಿ ಆಗಿರಬಹುದು, ಅವರ ಒಂದು ಬಣ್ಣ ಆಗಿರುವಂತಹದ್ದು, ವರ್ಚಸ್ಸು, ಮುಖದಲ್ಲಿರುವಂತಹ ವರ್ಚಸ್ಸಾಗಿರಬಹುದು, ಮೀಸೆ ಆಗಿರಬಹುದು, ಕಣ್ಣಾಗಿರಬಹುದು, ಪೇಟ ಆಗಿರಬಹುದು, ಈ ಕಡೆ ಕೈಯಲ್ಲಿ ಹಿಡಿದಂತಹ ಕತ್ತಿ ಆಗಿರಬಹುದು, ಕೈನಲ್ಲಿ ಒಂದೊಂದು ಸಹ ಉಂಗುರ ಆಗಿರಬಹುದು, ಸರ ಆಗಿರಬಹುದು, ಈ ಕಡೆ ಕೈಗೆ ಹಾಕಿರುವಂತಹ ಒಂದು ಪಟ್ಟಿ ಆಗಿರಬಹುದು, ಎಲ್ಲವೂ ಸಹ ಕೇಕ್ನಲ್ಲೇ ಮಾಡಿರುವಂಥದ್ದು. ಬಹಳ ವಿಶೇಷವಾಗಿದೆ ಅಂತಲೇ ಹೇಳಬಹುದು. ಆ ಒಂದು ಶೂಸ್ ಆಗಿರಬಹುದು, ಎಲ್ಲವೂ ಕೂಡ ತುಂಬ ಸಮಯವನ್ನು ಕೊಟ್ಟು ಇದನ್ನ ಮಾಡಿರೋದು ಅಂತಾನೆ ಹೇಳ್ಬಹುದು. ಕೆಳಗಡೆ ಇಲ್ಲಿ ನೋಡ್ತಾ ಹೋಗಬಹುದು ಪ್ರಜೆಗಳು, ದೇವರು ಎಲ್ಲವನ್ನೂ ಸಹ ಚಿಕ್ಕ ಚಿಕ್ಕ ವಿಚಾರಗಳನ್ನ ಇಲ್ಲಿ ಹೈಲೈಟ್ ಮಾಡಿದ್ದಾರೆ. ಬಹಳ ವಿಶೇಷವಾಗಿದೆ. ಹಾಗೆ ಮುಂದುವರೆದು ನಾವು ನೋಡ್ತಾ ಹೋದಾಗ ನನ್ನ ಎಡಭಾಗದ ದೃಶ್ಯದಲ್ಲಿ ಈ ವರ್ಷ ಯಾವೆಲ್ಲ ಸಿನಿಮಾ ಬಿಡುಗಡೆಯಾಗಿದೆ, ಯಾವೆಲ್ಲ ಸಿನಿಮಾ
ತುಂಬ ಚೆನ್ನಾಗಿ ಓಡಿದೆ ಅಂತಹ ಸಿನಿಮಾವನ್ನು ಇಲ್ಲಿ ಹಾಕಿದ್ದಾರೆ. ಸಿನಿಮಾ ನಟರ ಫೋಟೋವನ್ನು ಹಾಕಿದ್ದಾರೆ. ಮೇಲ್ಗಡೆ ನಾವು ನೋಡ್ತಾ ಹೋಗ್ಬೋದು ರಜನಿಕಾಂತ್ ಅವರ ಒಂದು ಜೈಲರ್ ಸಿನಿಮಾ ತುಂಬಾ ಚೆನ್ನಾಗಿ ಸದ್ದು ಮಾಡಿದಂತಹ ಸಿನಿಮಾ. ಅದರಲ್ಲಿ ನಮ್ಮ ಕನ್ನಡದ ನಟ ಶಿವರಾಜ್ ಕುಮಾರ್ ಕೂಡ ಅಭಿನಯಿಸಿದ್ರು. ಆ ಸಿನಿಮಾವನ್ನು ನೋಡ್ತಾ ಹೋಗ್ಬೋದು. ಕಾಂತಾರ ಸಿನಿಮಾವನ್ನು ನೋಡ್ತಾ ಹೋಗ್ಬೋದು. ವಿಜಯ್ ಅವರ ಈ ಒಂದು ಸಿನಿಮಾವನ್ನು ನೋಡ್ತಾ ಹೋಗ್ಬೋದು. ಹಾಗೆ ಹಿಂದಿಯ ಒಂದಷ್ಟು ಸಿನಿಮಾಗಳು ಶ್ರದ್ಧಾ ಕಪೂರ್ ಅವ್ರದ್ದಾಗಿರಬಹುದು, ಒಂದಷ್ಟು ಸಿನಿಮಾಗಳು ಇಲ್ಲಿ ಹಾಕಿದ್ದಾರೆ. ಅಂದರೆ ನಮ್ಮ ಈ ವರ್ಷದಲ್ಲಿ ಸಿನಿಮಾದಿಂದ ಯಾವೆಲ್ಲ ಕೊಡುಗೆ ಸಿಕ್ಕಿದೆ ಆ ಒಂದಷ್ಟು ಸಿನಿಮಾ ಪುಷ್ಪ 2ದಾಗಿರಬಹುದು, ಪುಷ್ಪ ಸಿನಿಮಾದಾಗಿರಬಹುದು, ಅಲ್ಲು ಅರ್ಜುನ್ ಅವರ ಫೋಟೋ ಆಗಿರಬಹುದು, ಇಲ್ಲಿ ರಜನಿಕಾಂತ್ ಅವರ ಫೋಟೋ, ಅಮಿತಾಬ್ ಬಚ್ಚನ್ ರವರ ಫೋಟೋ, ಒಂದಷ್ಟು ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಮೂವಿ ಟೈಮ್ ವಿತ್ ಸಿನಿಮಾ ಅನ್ನೋ ಒಂದು ಶೀರ್ಷಿಕೆಯಲ್ಲಿ ಇದನ್ನು ಮಾಡಿರುವಂಥದ್ದು ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಮತ್ತು ನನ್ನ ಎಡಭಾಗದ ದೃಶ್ಯದಲ್ಲಿ ಇಲ್ಲಿ ಯಾವೊಂದು ರೀತಿಯಲ್ಲಿ ಇದೇ ಒಂದು ದಾಳನ ಬಳಸ್ಕೊಂಡು ಮಾಡಿರುವಂಥದ್ದಾಗಿರ್ಬೋದು. ಸಂಪೂರ್ಣವಾಗಿ ಕೇಕಿಂದ ಇದನ್ನು ಮಾಡಿರುವಂಥದ್ದು ಒಂದೊಂದು ಜೆ ಆಗಿರಬಹುದು, 10 ಆಗಿರಬಹುದು, 5 ಆಗಿರಬಹುದು. ಇದನ್ನು ನೋಡಿದ್ರೆ ಇದು ಕಾರ್ಡ್ಸ್ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಕೇಕೆ ಅಂತ ಹೇಳಬಹುದು. ಬಹಳ ಸಮಯವನ್ನು ಮೀಸಲಿಟ್ಟು ಇದನ್ನು ಮಾಡಿರುವಂಥದ್ದು ಒಂದು ಹಾರ್ಟ್ ಆಗಿರಬಹುದು. ಸೇಮ್ ಇದು ಥೇಟ್ ಕಾರ್ಡ್ಸ್ ಥರನೇ ಇದೆ. ತುಂಬ ಚೆನ್ನಾಗಿ ಸುಂದರವಾಗಿ ನೋಡುಗರನ್ನು ಆಕರ್ಷಣೆ ಮಾಡುವ ರೀತಿಯಲ್ಲಿ ಇದನ್ನು ರಚನೆಯನ್ನು ಮಾಡಿದ್ದಾರೆ. ಇಲ್ಲಿ ನೋಡಬಹುದು ನೀವು ಒನ್ ಪೀಸ್ ಅಂತ ಇಲ್ಲೊಂದು ಮಾಡಿದ್ದಾರೆ. ಇಲ್ಲಿ ನೋಡಿ ಒಂದು ಪೋಕೆಮಾನ್ ಅನ್ನು ನಿಲ್ಲಿಸಿರುವಂಥದ್ದು ದೃಶ್ಯ ನೋಡ್ಬೋದು. ಇದನ್ನು ನಾವು ನೋಡ್ತಾ ಹೋದಾಗ ಎಲ್ಲೂ ಕೂಡ ಇದು ಆರ್ಟಿಫಿಷಿಯಲ್ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಸಿನಿಮಾದಲ್ಲಿ ಅಥವಾ ಒಂದು ಕಾರ್ಟೂನ್ಗಳನ್ನು ಯಾವ ರೀತಿ ನೋಡ್ತೀವಿ ಅದೇ ರೀತಿ ಇದು ಕೂಡ ಇರುವಂಥದ್ದು. ಇಲ್ಲಿ ಬಳಸ್ಕೊಂಡಿರುವಂಥ ಒಂದು ಹೂವಿನ ಕಲಾಕೃತಿಗಳನ್ನು ನೋಡಿರುವಂಥದ್ದು. ಹಾಗೆ ನಾವು ನಿಂತಿರುವಂತಹ ಕಟ್ಟಿಗೆಯ ಮೇಲೆ ಯಾವ ರೀತಿ ಒಂದು ಆಕೃತಿಯಲ್ಲಿ ಮಾಡಿದ್ದಾರೆ ಅದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಸ್ಲಿಪ್ಪರ್ ಶೈಲಿ ಯಾವ ರೀತಿ ಅವನು ಸ್ಲಿಪ್ಪರನ್ನು ಬಳಸ್ಕೊಳ್ತಾನೆ ಅದನ್ನು ಕೂಡ ಥೇಟ್ ಅದೇ ರೀತಿ ಇದೆ, ಕಾರ್ಟೂನ್ ರೀತಿಯೇ ಇದೆ. ಎಲ್ಲೂ ಕೂಡ ಇದು ಕೇಕಲ್ಲಿ ಮಾಡಿರೋದು ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ತುಂಬ ಶ್ರಮವನ್ನು ವಹಿಸಿಕೊಂಡು ಇದನ್ನು ಮಾಡ್ತಾ ಇರುವಂಥದ್ದನ್ನ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ನಾವು ಬಂದಂತಹ ಸಂದರ್ಭದಲ್ಲಿ ನನ್ನ ಬಲಭಾಗದ ದೃಶ್ಯದಲ್ಲಿ ಜಿಂಕೆ ಇದೆ. ಜಿಂಕೆಯೂ ಸಹ ಕೇಕಿಂದ ಮಾಡಿರೋದು ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಒಂದು ಮಾರ್ಪಾಡನ್ನು ಮಾಡಿದ್ದಾರೆ. ಇಲ್ಲಿ ಕೆಳಗೆ ಆಗಿರುವ ಹುಲ್ಲುಗಳಾಗಿರಬಹುದು, ಗಿಡ ಆಗಿರಬಹುದು, ಹಾಗೆ ಪುಟ್ಟ ಪುಟ್ಟ ಜಿಂಕೆಗಳಾಗಿರಬಹುದು, ದೊಡ್ಡ ಜಿಂಕೆಗಳಾಗಿರಬಹುದು, ತುಂಬಾ ಚೆನ್ನಾಗಿದೆ ಅಂತ ಹೇಳಬಹುದು. ಇದು ಕೇಕಿಂದ ಮಾಡಿರೋದು ಅಂತ ಯಾರು ಕೂಡ ಹೇಳೋದಿಲ್ಲ. ಅಷ್ಟು ಸುಂದರವಾಗಿ ಇದನ್ನು ಮಾರ್ಪಾಡು ಮಾಡಿದ್ದಾರೆ. ಕೇಕ್ನಲ್ಲಿ ಮಾರ್ಪಾಡು ಮಾಡಿದ್ದಾರೆ. ಇಲ್ಲಿ ಕಾಲುಗಳಾಗಿರಬಹುದು, ಜಿಂಕೆಯ ಕಾಲುಗಳು, ಹಾಗೆ ಜಿಂಕೆಯ ಒಂದು ಮುಖಗಳಾಗಿರಬಹುದು, ಕಣ್ಣುಗಳಾಗಿರಬಹುದು, ಈ ಎಲ್ಲ ದೇಹದ ಭಾಗಗಳಾಗಿರ್ಬೋದು, ಒಂದೊಂದು ಅಂಗಾಂಗಗಳು ಸಹ ಥೇಟ್ ಜಿಂಕೆ ಥರನೇ ಇಲ್ಲಿ ರೂಪುಗೊಂಡಿದೆ. ಅದನ್ನು ನಾವು ಮುಂದುವರೆದು ನನ್ನ ಎಡಭಾಗದಲ್ಲಿ ಒಂದು ಕಾರನ್ನು ನೋಡ್ತಾ ಹೋದರೆ ಬುಜ್ಜಿ ಕಾರ್ ಕೇಕ್ ಅಂತ ಇದು ತುಂಬಾ ಸುಂದರವಾಗಿ ಮಾಡಿಕೊಡ್ತೆ. ಬುಜ್ಜಿ ಕಾರ್ ಅಂತಂದರೆ ಇದು ಕೂಡ ಒಂದು ಸಿನಿಮಾದಲ್ಲಿ ಬಂದಿತ್ತು. ಈ ಒಂದು ಕಾರನ್ನು ನೋಡಬಹುದು, ಟೈರ್ಗಳನ್ನು ನೋಡಬಹುದು, ಹಾಗೆ ಮೇಲ್ಗಡೆ ಹಾಕಿರುವಂಥ ಒಂದು ಶೀಟ್ಗಳನ್ನು ನೋಡಬಹುದು. ಎಲ್ಲದೂ ಕೂಡ ಕೇಕ್ನಲ್ಲೇ ಮಾಡಿರುವಂಥದ್ದು. ಕಾರ್ಗಳಲ್ಲಿ ಒಂದೊಂದು ಚಕ್ರಗಳು ಸಹ ಥೇಟ್ ರಿಯಲ್ ಕಾರ್ ಅಂತಲೇ ಹೇಳ್ತಾರೆ, ಆ ರೀತಿ ಇದೆ. ಇದು ಚಕ್ರದಲ್ಲೂ ಮೇಲ್ಗಡೆ ಚಿತ್ರಗಳಾಗಿರಬಹುದು, ಥೇಟ್ ಕಾರ್ಗಳಲ್ಲಿರುವಂತಹ ಸೇಮ್ ಟು ಸೇಮ್ ಅದೇ ರೀತಿ ಇದೆ. ಮುಂದೆ ನಾವು ನೋಡ್ತಾ ಹೋದರೆ ಸ್ಟೀಲಲ್ಲಿ ಒಂದು ಕೋಟನ್ನು ಮಾಡಿರ್ತಾರೆ. ಇದು ಕೂಡ ಸೇಮ್ ಕಾರ್ನಲ್ಲಿ ಹೇಗಿದೆ ಥೇಟ್ ಅದೇ ರೀತಿ ಇದೆ. ಹಾಗೆ ಮುಂದುವರೆದು ನಾವು ನೋಡ್ತಾ ಹೋದಂಗೆ ಇಲ್ಲಿ ಮಧುಬಾರಿಯನ್ನು ನೋಡಬಹುದು. ಇಲ್ಲಿ ಗಮನಿಸಬೇಕಾಗಿರೋ ಒಂದು ಅಂಶ ಅಂತಂದರೆ ಕೃಷ್ಣನ ಕೊಳಲು, ಕೃಷ್ಣನ ಪಕ್ಕ ಇರುವಂತಹ ಹಸುಗಳು, ಪಕ್ಷಿಗಳು, ಈ ಒಂದು ಗುಡಿಸಲು, ಮರ ಎಲ್ಲವೂ ಸಹ ಥೇಟ್ ರಿಯಲಿಸ್ಟಿಕ್ ಆಗಿ ಇದೆ. ಹಾಗೆ ಅಲ್ಲಿ ನೋಡ್ತಾ ಹೋದರೆ ನವಿಲಾಗಿರಬಹುದು, ಜೋಕಾಲಿ ಆಗಿರಬಹುದು, ಮರಗಳಾಗಿರಬಹುದು, ಎಲ್ಲವೂ ಸಹ ಪಕ್ಷಿ ಮೊಟ್ಟೆಯನ್ನು ಇಟ್ಟಿರುವಂತಹ ಗೂಡನ್ನು ಸಹ ನಾವು ಅಲ್ಲಿ ನೋಡ್ತಾ ಹೋಗ್ಬೋದು. ಬಹಳ ಸುಂದರವಾಗಿದೆ. ಇಲ್ಲಿ ನೋಡ್ತಾ ಹೋಗ್ಬೋದು. ತುಂಬ ಸಮಯವನ್ನು ತೆಗೆದುಕೊಂಡು ಇದನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ನವಿಲುಗರಿಯ ಒಂದು ಕಲಾಕೃತಿಗಳು ನೋಡ್ಬೋದು. ಮೇಲ್ಗಡೆ ನೋಡ್ತಾ ಹೋದರೆ ಕೃಷ್ಣ ಹಾಗೆ ರಾಧಿಯ ಒಂದು ಫೋಟೋ ಇದೆ. ಕೃಷ್ಣ ಹಾಗೆ ರುಕ್ಮಿಣಿಯ ಫೋಟೋಗಳನ್ನು ನೋಡ್ತಾ ಹೋಗ್ಬೋದು. ಸಂಪೂರ್ಣವಾಗಿ ಇದು ವೆಡ್ಡಿಂಗ್ ಅಂದರೆ ಮದುವೆಯ ಕೇಕ್ ಹೇಗಿರಬೇಕು ಆ ರೀತಿ ಇದೆ. ಇದು ಫುಲ್ ವೆಡ್ಡಿಂಗ್ ಕೇಕ್ ಆಗಿರುತ್ತೆ. ತುಂಬ ಚೆನ್ನಾಗಿ ಒಂದು ಕೇಕನ್ನು ಹೀಗೂ ಮಾಡಬಹುದು ಅಂತ ಇಲ್ಲಿ ತೋರಿಸಿದ್ದಾರೆ ಅಂತಲೇ ಹೇಳಬಹುದು. ಇಲ್ಲಿ ನಾವು ನೋಡ್ತಾ ಬಂದರೆ ಚಾಕ್ಲೇಟ್ ಕೇಕ್. ಇದು ಕಂಪ್ಲೀಟಾಗಿ ಒಂದು ಮದುವೆ ಹೆಣ್ಣು ಯಾವ ರೀತಿ ಸಿಂಗಾರಗೊಂಡಿರ್ತಾಳೆ ಆ ರೀತಿ ಒಂದು ಚಾಕ್ಲೇಟ್ ಕೇಕನ್ನು ಇಲ್ಲಿ ಮಾಡಿದ್ದಾರೆ. ಅವಳು ಕೂತ್ಕೊಂಡಿರೋದಾಗಿರ್ಬಹುದು, ಕನ್ನಡಿ ಆಗಿರ್ಬೋದು, ಕೈನಲ್ಲಿ ಹಿಡಿದುಕೊಂಡಂತಹ ಕನ್ನಡಿ ಆಗಿರ್ಬೋದು. ಆ ಕಡೆ ನೋಡೋದಾದರೆ ಒಂದು ಪರ್ಸು ಆ ಕಾಲದಲ್ಲಿ ಯಾವ ರೀತಿ
ಉಪಯೋಗಿಸ್ತಾ ಇದ್ರು ಅನ್ನೋದನ್ನ ನೋಡ್ಬೋದು. ಅವ್ರದ್ದು ಒಂದು ಮೂಗಿಗೆ ಹಾಕಿರುವಂತಹ ಮೂಗ್ಬಟ್ಟ ಆಗಿರಬಹುದು, ಮೇಲ್ಗಡೆ ಹಾಕಿರುವಂತಹ ವೇಲ್ ಆಗಿರಬಹುದು, ದುಪ್ಪಟ್ಟ ಆಗಿರಬಹುದು, ಇವೆಲ್ಲವೂ ಸಹ ಕೇಕ್ನಲ್ಲೇ ಮಾಡಿರುವಂಥದ್ದು. ಬಹಳ ಸೊಗಸಾಗಿ ಮಾಡಿದ್ದಾರೆ. ಈ ಕಂಪ್ಲೀಟ್ ಆಗಿ ಇದು ಒಂದು ಚಾಕ್ಲೇಟ್ ಕೇಕ್ ಆಗಿರುತ್ತೆ. ಕೆಳಗಡೆ ನೋಡ್ತಾ ಇರ್ಬೋದು ಒಂದು ಕೆಂಪು ಬಣ್ಣದಲ್ಲಿ ಮಣಿ ಎಲ್ಲ ಇದೆ. ಇದು ಕೂಡ ಮಾಡಲಿಕ್ಕೆ ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ. ಹಾಗೆ ಇದು ಕಂಪ್ಲೀಟ್ ಆಗಿ ಮಾಡಿರುವಂಥದ್ದು ಕೇಕ್ನಲ್ಲೇ ಬ್ರೆಡ್ಗಳನ್ನು ಉಪಯೋಗಿಸಿ ಮಾಡಿರುವಂಥದ್ದು. ಇದೆಲ್ಲ ನೀವು ಗಮನಿಸ್ತಾ ಹೋಗ್ಬೋದು. ಅವ್ರು ಹಾಕಿರುವಂತಹ ಓಲೆ ಆಗಿರಬಹುದು, ದುಪ್ಪಟ್ಟ ಆಗಿರಬಹುದು, ಸರ ಆಗಿರಬಹುದು, ಬಟ್ಟೆ ಆಗಿರಬಹುದು, ಕಂಪ್ಲೀಟ್ ಆಗಿ ಇದು ಚಾಕ್ಲೇಟ್ ಕೇಕ್ ಆಗಿರುತ್ತೆ. ನಂತರ ನಾವು ಗಮನಿಸ್ತಾ ಹೋದಾಗ ಇಲ್ಲಿ ಒಂದಷ್ಟು ಕೇಕ್ಗಳು ಸಹ ಇದೆ. ರಾಯಲ್ ಕೇಕ್ ಅಂತ ಇದು ಕೂಡ ತುಂಬಾ ಚೆನ್ನಾಗಿ ಮಾರ್ಪಟ್ಟಿದೆ. ಒಂದು ಹಳದಿ ಹಾಗೂ ನೀಲಿ ಮಿಶ್ರಿತವಾಗಿದೆ ಕೇಕು. ಇದನ್ನು ಕೂಡ ಸಾಕಷ್ಟು ಜನ ಇಲ್ಲಿ ಫೋಟೋ ತೆಗೆದುಕೊಳ್ಳುವಂತಹ ದೃಶ್ಯವನ್ನು ಕೂಡ ನೀವು ಇಲ್ಲಿ ನೋಡಬಹುದು. ಮೇಲ್ಗಡೆ ಒಂದು ಚಂದ್ರನ ಆಕಾರದಲ್ಲಿ ಮಾಡಿದ್ದಾರೆ. ಇದೊಂದು ಡ್ರೀಮ್ ಕೇಕ್ ಅಂತೆ. ಜನಗಳ ಕನಸಿನಲ್ಲಿ ಬರುವಂತಹ ಕೇಕ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಮಾರ್ಪಾಡು ಮಾಡಿದ್ದಾರೆ. ಅಲ್ಲಿ ಅವ್ರು ಬಳಸಿರುವಂತಹ ಲೀಫ್ ಆಗಿರ್ಬೋದು, ಎಲೆಗಳು ಕಂಪ್ಲೀಟ್ ಆಗಿ ಅದು ಕೂಡ ಕೇಕ್ನಿಂದಾನೇ ಮಾಡಿರುವಂಥದ್ದು. ಇದು ಕೂಡ ನಾವು ನೋಡ್ತಾ ಹೋಗ್ಬೋದು. ಪ್ರತಿಯೊಂದು ದಾರಿ ಈ ಕೇಕ್ನಲ್ಲಿ ಮಾಡಿರುವಂತಹ ದಾರಿಗಳು ಸಹ ಎಲ್ಲದೂ ಸಹ ಕಂಪ್ಲೀಟ್ ಆಗಿ ಕೇಕ್ನಲ್ಲೇ ಮಾಡಿರುವಂಥದ್ದು. ಇದು ಕೂಡ 4ರಿಂದ 5 ಲೇಯರ್ ಮಾಡಿದ್ದಾರೆ. ಇದು ಕೂಡ ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ. ಈ ರೀತಿಯ ಒಂದು ಕೇಕನ್ನು ನಿರ್ಮಾಣ ಮಾಡಬೇಕು ಅಂತಂದರೆ ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ. ನೀವಿಲ್ಲಿ ನೋಡ್ತಾ ಹೋಗ್ಬೋದು. ನನ್ನ ಎಡಭಾಗದ ದೃಶ್ಯದಲ್ಲಿ ಕ್ಯಾಂಡಿ ಗ್ಲಾಸ್ ಹೌಸ್ ಅಂತ ಇದೊಂದು ಗಾಜಿನ ಮನೆಯಲ್ಲಿ ಏನೆಲ್ಲ ಇರಬೇಕು ಆ ರೀತಿ ಕೇಕ್ನಲ್ಲಿ ಮಾಡಿದ್ದಾರೆ. ನೀವಿಲ್ಲಿ ನೋಡ್ತಾ ಹೋಗಬಹುದು. ಒಂದು ಕಂಪ್ಲೀಟ್ ಆಗಿ ಇದು ಕೂಡ ಚಾಕ್ಲೇಟ್ ಕೇಕಿನ ನಿರ್ಮಾಣವಾಗಿದೆ. ಚಾಕ್ಲೇಟ್ ಕೇಕ್ ಹಾಗೆ ಕಾಯನ್ನು ಬಳಸ್ಕೊಂಡು ಇಲ್ಲಿ ಫುಲ್ ಗ್ರೀನರಿಯನ್ನು ಮಾಡಿದ್ದಾರೆ. ಹಾಗೆ ಇಲ್ಲಿ ಬಳಸ್ಕೊಂಡಿರುವಂತಹ ಪಾಟ್ ಗಿಡಗಳೇನಿದೆಯಲ್ವಾ, ಗಿಡಗಳ ಮೇಲ್ಗಡೆ ಇರುವಂತಹ ಎಲೆಗಳನ್ನು ಸಹ ಕ್ರೀಮ್ನಲ್ಲೇ ಮಾಡಿರುವಂಥದ್ದು ಬಹಳ ಸುಂದರವಾಗಿ ಮೂಡಿ ಬಂದಿದೆ ಅಂತಾನೆ ಹೇಳಬಹುದು. ಇಲ್ಲಿ ಗಾಜಿನ ಮನೆ ಏನಿದೆಯಲ್ವಾ, ಕಂಪ್ಲೀಟ್ ಆಗಿ ಇದು ಕೂಡ ಕೇಕ್ನಿಂದನೇ ಮಾಡಿರುವಂಥದ್ದು. ಒಳಗೂ ಸಹ ನೀವಿಲ್ಲಿ ಗಮನಿಸಬಹುದು. ಅಲ್ಲೂ ಕೂಡ ಬ್ರೆಡ್ ಕಾಣಿಸ್ತಾ ಇದೆ, ನಮಗೆ ಬ್ರೆಡ್ ಪೀಸ್ ಕಾಣಿಸ್ತಾ ಇದೆ. ಇದು ಕೂಡ ಕಂಪ್ಲೀಟ್ ಆಗಿ ನಮಗೆ ಬ್ರೆಡ್ಡಲ್ಲೇ ಮಾಡಿರುವಂಥದ್ದನ್ನು ನಾವು ಇಲ್ಲಿ ನೋಡಬಹುದು. ಇಲ್ಲಿ ಗಮನಿಸ್ತಾ ಹೋದಾಗ ಇಲ್ಲಿ ಕ್ರಿಸ್ಮಸ್ ಟಾಯ್ ಫ್ಯಾಕ್ಟ್ರಿ ಕೇಕ್ ಅಂತೆ. ಇನ್ನೇನು ಕ್ರಿಸ್ಮಸ್ ಹೊಸ್ತಿಲಲ್ಲಿದ್ದೀವಿ, ಇನ್ನು 1-2 ದಿನ ಬಿಟ್ಟರೆ ನಮಗೆ ಕ್ರಿಸ್ಮಸ್ ಸಿಗುತ್ತೆ. ಕ್ರಿಸ್ಮಸ್ ತಾತ ಹೇಗಿರುತ್ತೆ, ಕ್ರಿಸ್ಮಸ್ ಟಾಯ್ಸ್ ಹೇಗಿರುತ್ತೆ, ಕ್ರಿಸ್ಮಸ್ಗೆ ಯಾವೆಲ್ಲ ರೀತಿಯ ಆಯೋಜನೆಗೊಳಿಸಲಾಗುತ್ತೆ, ಕಂಪ್ಲೀಟ್ ಆಗಿ ಇಲ್ಲಿ ಕ್ರಿಸ್ಮಸ್ ಕೇಕನ್ನು ನೋಡ್ತಾ ಹೋಗ್ಬೋದು. ನಾವು ಗಿಫ್ಟ್ಗಳು ನೋಡ್ತಾ ಹೋಗ್ಬಹುದು, ಕ್ರಿಸ್ಮಸ್ ತಾತ ನೋಡ್ತಾ ಹೋಗ್ಬೋದು, ಕ್ರಿಸ್ಮಸ್ ಸ್ಯಾಂಟಾ ನೋಡ್ತಾ ಹೋಗ್ಬೋದು. ಅಲ್ಲಿ ಒಳಗಡೆ ಕಂಪ್ಲೀಟ್ ಆಗಿ ಇದು ಫ್ಯಾಕ್ಟರಿ ಅಂತಂದರೆ ಒಂದಷ್ಟು ಟಾಯ್ಗಳು ಇದೆ. ಮಕ್ಕಳಿಗೆ ಆಟವಾಡಲಿಕ್ಕೆ ಏನೆಲ್ಲ ಟಾಯ್ ಬೇಕು ಅದನ್ನೆಲ್ಲ ನಾವು ಇಲ್ಲಿ ನೋಡ್ತಾ ಹೋಗಬಹುದು. ಟಾಯ್ಗಳನ್ನು ಒಂದಷ್ಟು ಕೆಳಗಡೆ ಎಲ್ಲ ಜೋಡಿಸಿದ್ದಾರೆ. ಉಡುಗೊರೆಗಳನ್ನು ಅಂದರೆ ಕ್ರಿಸ್ಮಸ್ ತಾತ ಬಂದು ಏನೆಲ್ಲ ಉಡುಗೊರೆಯನ್ನು ಕೊಡ್ತಾರೆ ಮಕ್ಕಳಿಗೆ, ಆ ಥೀಮ್ನಲ್ಲಿ ಇದು ಮೂಡಿ ಬರ್ತಾ ಇದೆ. ಅಲ್ಲಿ ನೋಡ್ತಾ ಹೋಗ್ಬೋದು ನಾವು. ಇದೊಂದು ಸೀಕ್ರೆಟ್ ಸ್ಯಾಂಟಾ ಗೇಮ್ ಥರ ಒಂದಷ್ಟು ಆಯೋಜನೆಗೊಳಿಸಿದ್ದಾರೆ. ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಸಾಕಷ್ಟು ಜನ ಸಾರ್ವಜನಿಕರು ಬಂದು ಒಂದು ಪೇ ಮಾಡಿ ಒಳಗಡೆ ಬಂದು ತಮ್ಮ ಬ್ಯುಸಿ ಶೆಡ್ಯೂಲ್ಗಳಲ್ಲೂ ಕೂಡ ಈ ಒಂದು ಆಯೋಜನೆ ಆಗಿರುವಂತಹ ಕೇಕ್ ಶೋವನ್ನು ನೋಡ್ಕೊಂಡು ಹೋಗ್ತಿದ್ದಾರೆ. ಸಾಕಷ್ಟು ಖುಷಿಯಿಂದ ಎಲ್ಲರೂ ಕೂಡ ಒಂದೊಂದು ಫೋಟೋವನ್ನು ತೆಗೆದುಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಫೋಟೋವನ್ನು ತೆಗೆದುಕೊಂಡು. ಚಿಕ್ಕ ಮಕ್ಕಳಾಗಿರಬಹುದು, ಏನಿದು ಹೊಸದಾಗಿದೆಯಲ್ಲ, ಏನು ಪ್ರತಿ ವರ್ಷವೂ ಬರ್ತೀವಿ, ಈ ವರ್ಷವೂ ಬಂದಿದ್ದೀವಿ ಅಂತ ಒಂದಷ್ಟು ಜನರ ಮಾತಾಗಿದೆ. ಇಲ್ಲಿ ನೀವು ಗಮನಿಸ್ತಾ ಬರ್ಬೋದು. ನನ್ನ ಎಡಭಾಗದ ದೃಶ್ಯದಲ್ಲಿ ಇದೊಂದು ಅಡ್ವೆಂಚರ್ ಅಂತಂದರೆ ಕಂಪ್ಲೀಟ್ ಆಗಿ ಇದು ಟಾಮ್ಗೆ ಸಂಬಂಧಪಟ್ಟಂತಹ ಕೇಕ್ ಆಗಿದೆ. ಇಲ್ಲಿ ನೋಡ್ತಾ ಹೋಗ್ಬೋದು. ಟಾಮ್ ಹಾಗೆ ಇಲಿಗಳು ಯಾವ ರೀತಿ ಆಟ ಆಡುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಕೇಕ್ ಆಗಿದೆ. ಮೇಲ್ಗಡೆ ಜೋಡಿಸಿರುವಂಥದ್ದಾಗಿರ್ಬೋದು, ಬ್ರೆಡ್ಗಳಿಂದ ಮಾಡಿರುವಂಥದ್ದಾಗಿರ್ಬೋದು, ಕೇಕ್ನಲ್ಲೇ ಚಿಕ್ಕ ಕೇಕ್ಗಳನ್ನ ಮಾಡಿರೋದಾಗಿರ್ಬೋದು. ನಾವು ಏನು ಆಟ ಆಡ್ತೀವಲ್ವಾ ಆ ಒಂದು ಟಾಯ್ಸ್ಗಳನ್ನ ಇಲ್ಲಿ ಮಾಡಿರುವಂಥದ್ದಾಗಿರ್ಬೋದು. ಇಲ್ಲಿ ಇಲಿ ಆಗಿರಬಹುದು, ಇಲಿಯ ಒಂದು ಬಾಲ ಆಗಿರಬಹುದು, ಇಲ್ಲಿ ಏನೋ ಕತ್ಕೊಂಡು ಹೋಗ್ತಿರುವಂತಹ ಈ ಒಂದು ಇಲಿನ ನೋಡಿರಬಹುದು. ಹಾಗೆ ಇಲ್ಲಿ ಏನೋ ಕೆಲಸವನ್ನು ಅಡುಗೆಯನ್ನು ಮಾಡ್ತಿರುವಂತಹ ಒಂದಷ್ಟು ರ್ಯಾಟ್ಗಳು ಹಾಗೆ ಟಾಮ್ಗಳನ್ನು ನಾವು ಇಲ್ಲಿ ನೋಡ್ತಾ ಇರ್ಬೋದು. ವೆಜಿಟೇಬಲ್ಸ್ ನೋಡ್ಬೋದು. ಪ್ರತಿಯೊಂದು ವೆಜಿಟೇಬಲ್ಸ್ ಕೂಡ ರಿಯಲಿಸ್ಟಿಕ್ ಆಗೇ ಇದೆ. ಅಲ್ಲಿ ಬ್ರಿಂಜಾಲ್ ಆಗಿರಬಹುದು, ಜೋಳ ಆಗಿರಬಹುದು, ಅಲ್ಲಿ ಬಟಾಣಿ ಆಗಿರಬಹುದು,
ಎಲ್ಲವೂ ಕೂಡ ರಿಯಲಿಸ್ಟಿಕ್ ಆಗಿದೆ. ಇಲ್ಲಿ ಯಾವುದು ಕೂಡ ಕೇಕ್ನಿಂದ ಮಾಡಿದ್ದಾರೆ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ರೀತಿಯಲ್ಲಿ ಚೆನ್ನಾಗಿದೆ. ಅಲ್ಲಿ ಮೇಲ್ಗಡೆ ಸ್ಪೂನ್ ಇಟ್ಕೊಂಡು ಒಂದು ರ್ಯಾಟ್ ನಿಂತಿರೋದಾಗಿರಬಹುದು, ಅಥವಾ ಕೆಳಗಡೆ ಬೆಂಕಿ ಆಗಿರಬಹುದು, ಅಡುಗೆಯನ್ನು ಮಾಡ್ತಾ ಇರುವಂತಹ ಒಂದು ಥೀಮ್ನಲ್ಲಿ ಕೇಕ್ ರೂಪುಗೊಂಡಿದೆ. ಇದು ಕೂಡ 3 ರಿಂದ 4 ಕೇಕ್ ಆಗಿರುವಂಥದ್ದು. ಕಾರ್ಡ್ಸಲ್ಲಿ ಬರುವಂತಹ ಒಬ್ಬ ಜೋಕರನ್ನು ಇಲ್ಲಿ ಮಾಡಿದ್ದಾರೆ. ಇದು ಕಂಪ್ಲೀಟಾಗಿ ಇದು ಕೂಡ ಸೇಮ್ ಆ್ಯಸ್ ಜೋಕರ್ ರೀತಿಯೇ ಇದೆ. ಇದು ಕೂಡ ಎಲ್ಲೂ ಕೂಡ ಫೇಕ್ ಅಂತ ನಮಗೆ ಕೇಕಲ್ಲಿ ಮಾಡಿರುವಂಥದ್ದು ಅಂತ ಎಲ್ಲೂ ಕೂಡ ಅನಿಸೋದೇ ಇಲ್ಲ. ಕ್ರ್ಯಾಶ್ ಅಂತ ಬರೆದಿರೋದಾಗಿರ್ಬೋದು, ಇಲ್ಲಿ ಯೂಸ್ ಮಾಡಿರುವಂಥ ಜೋಕರ್ ಕಾರ್ಡ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಕೇಕ್ನಲ್ಲೇ ಮಾಡಿರುವಂಥದ್ದು. ಕಲರ್ ಕಾಂಬಿನೇಷನ್ ಕೂಡ ಸೇಮ್ ಹಾಗೇ ಇರುವಂಥದ್ದು. ಅವರ 2 ಏನು ಮುಖಗಳನ್ನು ಡಿವೈಡ್ ಮಾಡಿರುವಂಥದ್ದು, ಬ್ಲ್ಯಾಕ್ ಹಾಗೆ ವೈಟ್, ಅದು ಕೂಡ ಎಲ್ಲೂ ಕೂಡ ನಮಗೆ ಫೇಕ್ ಅಂತ ಅನಿಸೋದೇ ಇಲ್ಲ. ಡಾರ್ಕ್ ನೈಟ್ ಕೇಕ್ ಅಂತ ಇದು. ಅಂದರೆ ಇನ್ನೇನು ಕ್ರಿಸ್ಮಸ್ ಹತ್ತಿರ ಬರ್ತಾ ಇದೆ, ವೆರೈಟಿ ಕೇಕ್ಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇದು ಬಂದು ಜೋಕರ್ ಆ್ಯಂಡ್ ಡಾರ್ಕ್ ನೈಟ್ ಕೇಕ್ ಅಂತ ಇದೆ. ಒಂದು ಬಾವಿ ಥೀಮಲ್ಲಿ ಬಾವಿಯಿಂದ ನೀರನ್ನು ಸೇದುವಂತಹ ದೃಶ್ಯ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಮೇಲ್ಗಡೆ ಒಂದು ಟಬ್ಬನ್ನು ಮಾಡಿದ್ದಾರೆ, ಅದು ಕೂಡ ಸೇಮ್ ಕೇಕ್ ರೀತಿಯ ಕೇಕಲ್ಲೇ ಇರುವಂಥದ್ದು. ನಂತರ ಇಲ್ಲೇನು ದೃಶ್ಯವನ್ನು ನೋಡ್ಬೋದು, ಬಾವಿಯ ದೃಶ್ಯ ಕಂಪ್ಲೀಟಾಗಿ ಇದು ಕೇಕ್ನಿಂದ ಮಾಡಿರುವಂಥದ್ದು. ಕೆಳಗಡೆ ಇಲ್ಲಿ ಗಿಡಗಳು ಏನಿದೆಯಲ್ವ, ಗಿಡ ಆಗಿರಬಹುದು, ಮಶ್ರೂಮ್ ಆಗಿರಬಹುದು, ರೋಸಸ್ ಆಗಿರಬಹುದು, ಎಲ್ಲವೂ ಕೂಡ ಕೇಕ್ನಲ್ಲೇ ಮಾಡಿರುವಂಥದ್ದು. ಒಂದು ಬಂಡೆ ಕಲ್ ಥರ ಇಲ್ಲಿ ಸೈಡ್ನಲ್ಲಿ ಜೋಡಿಸಿದ್ದಾರೆ, ಇದು ಕೂಡ ಕೇಕ್ನಲ್ಲೇ ಮಾಡಿರುವಂಥದ್ದು. ಬಹಳ ವಿಶೇಷವಾಗಿದೆ. ಎಲ್ಲ ಕೂಡ ಮುಗಿಬಿದ್ದು ಫೋಟೋವನ್ನು ತೆಗೆದುಕೊಳ್ತಾ ಇದ್ದಾರೆ. ಫೋಟೋ ಅಂದರೆ ಈ ರೀತಿ ಥೀಮಲ್ಲಿ, ಅಂದರೆ ಈ ವರ್ಷ ಆಗುತ್ತೆ, ವರ್ಷ ಒಂದೊಂದು ಥೀಮನ್ನು ಇಟ್ಕೊಂಡು ಮಾಡಲಾಗುತ್ತೆ. ಈ ವರ್ಷವೂ ಕೂಡ ಒಂದು ವಿಶೇಷವಾಗಿರುವಂತಹ ಥೀಮ್ನಲ್ಲಿ ಇದನ್ನು ನಿರ್ಮಿಸಿದ್ದಾರೆ ಅಂತಲೇ ಹೇಳ್ಬಹುದು. ಇಲ್ಲಿ ನನ್ನ ಎಡಭಾಗದ ದೃಶ್ಯದಲ್ಲಿರುವಂತಹ ಕೇಕ್ ಬಂದು ಎಂಗೇಜ್ಮೆಂಟ್ ಕೇಕ್ ಅಂತೆ. ಎಂಗೇಜ್ಮೆಂಟ್ ಕೇಕಲ್ಲಿ ಯಾವ ರೀತಿ ಒಂದು ಕೇಕ್ ಇರುತ್ತೆ ಆ ರೀತಿ ನಾವು ನೋಡ್ತಾ ಹೋಗ್ಬೋದು. ಮೂರು ಇದನ್ನು ಹಾಗೆ ಬಿಟ್ಟಿದ್ದಾರೆ, ಹಾಗೆ ಮಿಡಲಲ್ಲಿ ಗ್ಲಾಸನ್ನು ಹಾಕಿದ್ದಾರೆ, ಅದ್ರ ಮೇಲ್ಗಡೆ 2 ಲೇಯರನ್ನು ಮಾಡಿದ್ದಾರೆ. ಅಂದರೆ ಇದು ಕೂಡ ಒಂದು ಎಲಿಗೆನ್ಸ್ ಕೇಕ್. ಇದು ಈ ರೀತಿ ಎಲ್ಲೂ ಕೂಡ ನೋಡಲಿಕ್ಕೆ ನಾವು ಸಾಧ್ಯನೇ ಇಲ್ಲ, ಆ ರೀತಿ ಒಂದು ಎಲಿಗೆನ್ಸ್ ಕೇಕನ್ನು ಮಾಡಿದ್ದಾರೆ. ಇದೊಂದು ಎಂಗೇಜ್ಮೆಂಟ್ ಕೇಕು. ಇಲ್ಲಿ ಮಿಡಲಲ್ಲಿ ಇಟ್ಟಿರುವಂತಹ ಸ್ಟಾರ್ಗಳಾಗಿರಬಹುದು, ತುಂಬ ಒಂದು ಚೆನ್ನಾಗಿ ಮಾರ್ಪಾಡಾಗಿದೆ. ಎಲ್ಲವೂ ಕೂಡ ಕೇಕ್ನಲ್ಲೇ ಮಾಡಿರುವಂಥದ್ದು, ಕೇಕ್ನಲ್ಲೇ ಮಾಡಿರುವಂಥದ್ದು. ಗ್ರೀನ್ ಕಲರ್ ಬಂದು ಫ್ಲೈ ಆಗಿರುವಂಥದ್ದು, ಹಾಗೆ ಮಿಡಲಲ್ಲಿರುವಂತಹ ಚಿತ್ರಗಳಾಗಿರ್ಬೋದು, ರೋಸಸ್ ಆಗಿರಬಹುದು, ಹೂವಿನ ಬಳ್ಳಿಗಳಾಗಿರಬಹುದು, ಎಲ್ಲವೂ ಕೂಡ ಒಂದು ಕೇಕ್ನಲ್ಲೇ ಮಾಡಿರುವಂತಹ ದೃಶ್ಯ. ಇದನ್ನು ನೋಡಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇದ್ದಾರೆ, ಒಂದು ಕೇಕ್ ಶೋನ ನೋಡಿಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ತಾ ಹೋಗಬಹುದು ರತನ್ ಟಾಟಾ ಅವರ ಒಂದು ಭಾವಚಿತ್ರ, ಟಾಟಾ ಗ್ರೂಪ್ಸ್ದಾಗಿರಬಹುದು, ಎಲ್ಲ ಒಂದು ಪ್ರಾಡಕ್ಟ್ಗಳದ್ದು ಕೇಕ್ ಮಾಡ್ತಾ ಹೋಗಿದ್ದಾರೆ. ಯಾವುದು ಕೂಡ ಇಲ್ಲಿ ಕೇಕ್ನಿಂದ ಮಾಡಿದ್ದಾರೆ ಅಂತ ಹೇಳಲು ಸಾಧ್ಯವೇ ಇಲ್ಲ, ಆ ಮಟ್ಟಕ್ಕೆ ಈ ಒಂದು ಕೇಕ್ನ ಮಾಡಿಟ್ಟಿದ್ದಾರೆ. ರತನ್ ಟಾಟಾ ಅವರ ಒಂದು ಭಾವಚಿತ್ರ ಆಗಿರಬಹುದು, ಫ್ಲೈಟ್ಗಳಾಗಿರಬಹುದು, ಹಿಂದೆ ಹಾಕಿರುವಂತಹ ಒಂದು ಆ್ಯರೋ ಮಾರ್ಕ್ ಆಗಿರುವಂಥದ್ದು, ಇಲ್ಲಿ ಟಾಟಾ ಅಂತ ಬರೆದಿರುವಂಥದ್ದಾಗಿರಬಹುದು, ಕೆಳಗಡೆ ಟಾಟಾಯಿಂದ ಯಾವೆಲ್ಲ ಪ್ರಾಡಕ್ಟ್ಗಳು ಲಾಂಚ್ ಆಗುತ್ತೆ ಪ್ರತಿಯೊಂದು ಪ್ರಾಡಕ್ಟ್ಗಳ ಒಂದು ಭಾವಚಿತ್ರವಾಗಿರುವಂಥದ್ದು ಎಲ್ಲ ಕೂಡ ಕೇಕ್ನಿಂದನೇ ಮಾಡಿರುವಂಥದ್ದು. ತುಂಬ ರಿಯಲಿಸ್ಟಿಕ್ ಆಗಿದೆ ಅಂತ ಹೇಳ್ತಾ ಹೋಗ್ಬೋದು. ಅದ್ರ ಪಕ್ಕದಲ್ಲೇ ನಾವು ಗಮನಿಸ್ತಾ ಹೋದರೆ ಈಗ ರೀಸೆಂಟಾಗಿ ನಮ್ಮನ್ನು ಅಗಲಿದಂತಹ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ SM ಕೃಷ್ಣ ಸರ್ ಅವರ ಒಂದು ಫೋಟೋ ಆಗಿರಬಹುದು, ಹಾಗೆಯೇ ಅವರ ಕುಳಿತು ಕರ್ನಾಟಕ ಅವರು ಬಹಳ ಇಷ್ಟಪಡ್ತಿದ್ದಂತಹ ಕರ್ನಾಟಕ, ಆ ಕರ್ನಾಟಕವನ್ನು ಹಾಕಿಯೇ ಕೂಡ ಒಂದು ಫ್ರೇಮನ್ನು ಮಾಡಿದ್ದಾರೆ. ಇದು ಕೂಡ ಥೇಟ್ SM ಕೃಷ್ಣ ಜಿ ರೀತಿಯೇ ಇದೆ. ಹಾಗೆಯೇ ಇಲ್ಲಿ ಕನ್ನಡದ ಹಾಗೆ ಕರ್ನಾಟಕದ ಹಾಗೆ ಭಾರತದ ಫ್ಲಾಗ್ ಆಗಿರುವಂಥದ್ದು, ಅವರ ಪಕ್ಕದಲ್ಲಿ ಇಟ್ಟಿರುವಂತಹ ಪುಸ್ತಕಗಳಾಗಿರಬಹುದು, ಅವರ ಬೆರಳುಗಳಾಗಿರಬಹುದು, ಥೇಟ್ SM ಕೃಷ್ಣರವರು ಯಾವ ರೀತಿ ಇದ್ದರೂ ಅದೇ ರೀತಿ ಈ ಒಂದು ಕೇಕ್ ಮಾರ್ಪಟ್ಟಿದೆ. ಇಲ್ಲಿ ಬರೆದಿರುವಂಥದ್ದಾಗಿರಬಹುದು SM ಕೃಷ್ಣ, ಹಾಗೆ CM ಆಫ್ ಕರ್ನಾಟಕ, ಸ್ಪೀಕರ್ ಆಫ್ ಕರ್ನಾಟಕ, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಂತ ಬರೆದಿರೋದಾಗಿರ್ಬೋದು, ಎಲ್ಲ ಕೂಡ ಪ್ರತಿಯೊಂದು ಕೂಡ ಕೇಕ್ನಲ್ಲೇ ಮಾಡಿರುವಂಥದ್ದು ಬಹಳ ವಿಶೇಷವಾಗಿದೆ ಅಂತ ಹೇಳ್ಬೋದು. ಇಲ್ಲಿ ನಾವು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ 2025ಗೆ ವೆಲ್ಕಮ್ ಮಾಡ್ತಿರುವಂಥದ್ದಾಗಿರಬಹುದು, 2025ಕ್ಕೆ ವೆಲ್ಕಮ್ ಮಾಡ್ತಿರುವಂಥದ್ದಾಗಿರಬಹುದು. ಕರೆಕ್ಟಾಗಿ 12 ಗಂಟೆಗೆ ಒಂದು ಗಡಿಯಾರವನ್ನು ಮಾಡಿ ನಿಲ್ಲಿಸಿದ್ದಾರೆ. ಹಾಗೆಯೇ ಇಲ್ಲಿ ಒಂದು ಬಾಟಲ್ಗಳು ನ್ಯೂ ಇಯರ್ ಚಿಯರ್ಸ್ ಅಂತ, ಚಿಯರ್ ಅಪ್ ಮಾಡ್ಕೊಳ್ಳಿ, ಪಾರ್ಟಿ ಮಾಡೋಣ ಅಂತ ಒಂದು ಬಾಟಲ್ಸ್ಗಳನ್ನು ಇಟ್ಟಿರುವಂಥದ್ದಾಗಿರಬಹುದು, ಬೆಲೂನ್ಗಳು
ಬಾಲ್ಗಳನ್ನ ಮಾಡಿರುವಂಥದ್ದಾಗಿರಬಹುದು. ಇಲ್ಲಿ ಪಕ್ಕದಲ್ಲಿ ಒಂದು 2025 2025 ಅಂತ ಬರೆದಿರೋದಾಗಿರ್ಬೋದು. ಪ್ರತಿಯೊಂದು ಕೂಡ ಬಹಳ ವಿಶೇಷವಾಗಿ ಮಾರ್ಪಾಡುಗೊಂಡಿರುವಂಥದ್ದಾಗಿರ್ಬೋದು. ಮೇಲ್ಗಡೆ ನೋಡ್ತಾ ಹೋದರೆ ಹಾರ್ಟ್ ಇದೆ, ಆ ಹಾರ್ಟ್ ಕೂಡ ಅದನ್ನು ಕೂಡ ಮಾಡಿರುವಂಥದ್ದು ಕೇಕ್ನಲ್ಲೇ. ಇಲ್ಲಿ ಮಾಡಿರುವಂತಹ ಪ್ರತಿಯೊಂದು ಚಿಕ್ಕ ಚಿಕ್ಕ ಬಾಲ್ಗಳಾಗಿರಬಹುದು ಎಲ್ಲವೂ ಕೂಡ ಮಾಡಿರುವಂಥದ್ದು ಏನು ಒಂದು ಕೇಕ್ನಲ್ಲೇ ಅಂತ ಹೇಳ್ಬಹುದು. ಇಲ್ಲಿ ಮೆಟ್ಟಿಲುಗಳಾಗಿರಬಹುದು, ಎವ್ರಿ ಮೆಟ್ಟಿಲು ಕೂಡ ರಿಯಲಿಸ್ಟಿಕ್ ಆಗಿದೆ. ಎಲ್ಲೂ ಕೂಡ ಫೇಕ್ ಅಥವಾ ಕೇಕಲ್ಲಿ ಮಾಡಿರುವಂಥದ್ದು ಅಂತ ಎಲ್ಲಿ ಕೂಡ ಅನಿಸೋದೇ ಇಲ್ಲ. ಎಕ್ಸ್ಪೆಷಲಿ ಈ ಒಂದು ಕ್ಲಾಕ್ನ ನಾವು ಗಮನಿಸ್ತಾ ಹೋಗಬಹುದು. ಈ ಕ್ಲಾಕ್ನಲ್ಲಿ ಕರೆಕ್ಟು 12 ಗಂಟೆ ಸುಮಾರಿಗೆ ಏನು ಒಂದು ಕ್ಲಾಕ್ನ ಮುಳ್ಳುಗಳು 12 ಗಂಟೆಗೆ ನಿಂತಿದೆ ಅಂತ ಹೇಳಬಹುದು. ಇದು ಕೂಡ ಒಂದು ಬಹಳ ವಿಶೇಷವಾಗಿ ಮಾಡಿದ್ದಾರೆ. ಡಿಸೆಂಬರ್ 31 ನೈಟ್ 12 ಗಂಟೆಗೆ ಏನಾಗುತ್ತೆ, ನಾವು ಹೊಸ ವರ್ಷಕ್ಕೆ ಕಾಲಿಡ್ತಿದ್ದೀವಿ, ಹೊಸ ವರ್ಷದ ರೀತಿಯೇ ಇದೆ ಅಂತ ಹೇಳಿ ಇದು ಕೂಡ ಒಂದು ಒಳ್ಳೆ ಥೀಮ್ನಲ್ಲಿ 2025 ಥೀಮ್ನಲ್ಲಿ ಮಾಡಿರುವಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗಬಹುದು. ಇದು ಒಂದು ಕಲರ್ ಪ್ಯಾಲೆಟ್ ಕೇಕ್. ಇದು ಕೂಡ ಕಂಪ್ಲೀಟ್ ಆಗಿ ಮಾಡಿರುವಂಥದ್ದು ಕೇಕ್ನಲ್ಲೇ. ಆಟವಾಡುವಂತಹ ದೃಶ್ಯವಾಗಿರಬಹುದು ಅಥವಾ ಒಬ್ಬ ಮಹಿಳೆ ಛತ್ರಿ ಹಿಡಿದುಕೊಂಡು ನಿಂತಿರುವ ದೃಶ್ಯವಾಗಿರಬಹುದು, ಮೇಲ್ಗಡೆಯಿಂದ ಏನು ನೀರು ಬೀಳ್ತಿರುವಂತಹ ದೃಶ್ಯವಾಗಿರೋದು ಎಲ್ಲವೂ ಕೂಡ ಕಂಪ್ಲೀಟಾಗಿ ಕೇಕ್ನಿಂದಲೇ ಮಾಡಿರುವಂಥದ್ದು. ಅಲ್ಲಿ ಪುಟ್ಟ ಬಾಲಕಿ ಏನು ಒಂದು ಬಲೂನ್ಗಾಗಿ ನೋಡ್ತಾ ಇರುವಂತಹ ದೃಶ್ಯವಾಗಿರಬಹುದು. ಇಲ್ಲಿ ಒಂದು ಕಂಬದ ಮೇಲೆ ಒಂದು ಜಿಂಕೆ ನಿಂತಿರುವಂತಹ ದೃಶ್ಯವಾಗಿರಬಹುದು. ಎಲ್ಲವೂ ಕೂಡ ಕಂಪ್ಲೀಟಾಗಿ ಕೇಕ್ನಲ್ಲೇ ಮಾಡಿರುವಂಥದ್ದು. ಇಲ್ಲಿ ನಾವು ನಂತರ ನೋಡ್ತಾ ಹೋದರೆ ನನ್ನ ಎಡಭಾಗದ ದೃಶ್ಯದಲ್ಲಿ ಗಮನಿಸ್ಬೋದು ಯಾವ ರೀತಿ ಒಂದು ಕಾರ್ಟೂನನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಡಕ್ಗಳು ಯಾವ ರೀತಿ ಇವೆ. ಇಲ್ಲಿ ಪ್ರತಿಯೊಂದು ಕಾಯಿನ್ ಕೂಡ ಕೇಕ್ನಲ್ಲೇ ಮಾಡಿರುವಂಥದ್ದು ನಾವು ಕಾಣಬಹುದು. ಆ ಡಕ್ನ ಕಣ್ಗಳಾಗಿರಬಹುದು, ಬಾಯಿ ಆಗಿರಬಹುದು, ಕೈಗಳಾಗಿರಬಹುದು, ಬಾಲ, ಕಾಲು ಎಲ್ಲವೂ ಕೂಡ ಕಂಪ್ಲೀಟಾಗಿ ರಿಯಲಿಸ್ಟಿಕ್ ಆಗಿ ಮಾರ್ಪಾಡಾಗಿರುವಂಥದ್ದು. ಹಾಗೆ ಹಿಂದೆ ಗಮನಿಸ್ತಾ ಹೋದರೆ ಪ್ರತಿಯೊಂದು ಡಕ್ನ ಬಟ್ಟೆಗಳಾಗಿರಬಹುದು ಎಲ್ಲವೂ ಕೂಡ ತುಂಬ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಹಾಗೆಯೇ ಕೈ ಕಟ್ಕೊಂಡು ನಿಂತಿರುವಂತಹ ಕೈಯ ಒಂದು ಬೆರಳುಗಳಾಗಿರಬಹುದು, ಈ ಡಕ್ನ ಒಂದು ಕಾಸ್ಟ್ಯೂಮ್ ಆಗಿರಬಹುದು ಎಲ್ಲವೂ ಕೂಡ ಕಂಪ್ಲೀಟಾಗಿ ಕೇಕ್ನಲ್ಲೇ ಮಾಡಿರುವಂಥದ್ದು. ಗ್ರೀನರಿ ಇದೆಯಲ್ವಾ, ಇದು ಕೂಡ ಕಂಪ್ಲೀಟಾಗಿ ಕೇಕ್ನಲ್ಲೇ ಮಾಡಿರುವಂಥದ್ದು. ಒಂದು ಹಾರ್ಟ್ ಶೇಪ್ ಆಗಿರಬಹುದು, ಕಾಯಿನ್ ಶೇಪ್ ಆಗಿರಬಹುದು, ಸಾಕಷ್ಟು ಕಾಯಿನ್ಸ್ನ ನೀವಿಲ್ಲಿ ಗಮನಿಸ್ತಾ ಹೋಗಬಹುದು. ಒಂದಷ್ಟು ಮಣಿಗಳು ಹಾಕಿದ್ದಾರೆ, ಹಾರ್ಟ್ ಹಾಕಿದ್ದಾರೆ. ಗ್ರೀನ್ ಕಲರ್ ಆಗಿರುವಂತಹ ಒಂದು ನೇಚರ್ ಇದೆ. ಇದು ಕೂಡ ಕಂಪ್ಲೀಟಾಗಿ ಕೇಕ್ನಲ್ಲೇ ಮಾಡಿರುವಂಥದ್ದನ್ನ ನಾವು ನೋಡಬಹುದು. ನಂತರ ಇನ್ನೊಂದು ಸ್ಪೆಷಲ್ ಆಗಿರುವಂತಹ ಒಂದು ಕೇಕ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಿಮಗೂ ಎಲ್ರಿಗೂ ಇಷ್ಟವಾಗಿರುವಂತಹ ಒಬ್ಬ ಸಿಂಗರ್ನ ಕೇಕನ್ನು ಇಲ್ಲಿ ಮಾಡಿದ್ದಾರೆ. ನೀವು ಗಮನಿಸ್ತಾ ಹೋಗ್ಬೋದು. ನನ್ನ ಎಡಭಾಗದ ದೃಶ್ಯದಲ್ಲಿ ಅರ್ಜಿತ್ ಸಿಂಗ್ ಅವರ ಕೇಕನ್ನು ಮಾಡಿದ್ದಾರೆ. ಮೆಲೋಡಿ ಸ್ಟಾರ್ ಅಂತಲೇ ಹೇಳ್ಬೋದು. ಇಡೀ ದೇಶ ಕಂಡಂತಹ ಒಬ್ಬ ಮಹಾನ್ ಪ್ರತಿಭಾವಂತ ಮೆಲೋಡಿ ಸ್ಟಾರ್ ಅರ್ಜಿತ್ ಸಿಂಗ್ ಅವರ ಒಂದು ಕೇಕನ್ನು ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ತಬಲಾ ಆಗಿದೆ, ವೈಲಿನ್ ಇದೆ, ಅಲ್ಲಿ ಅವ್ರ ಕೈಯಲ್ಲಿ ಇಟ್ಕೊಂಡಂತಹ ವೈಲಿನು. ಅರ್ಜಿತ್ ಸಿಂಗ್ ಹೇಗಿದ್ದಾರೋ ಅದೇ ರೀತಿ ಈ ಒಂದು ಕೇಕನ್ನು ಮಾರ್ಪಾಡು ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಕೇಕು ಕೂಡ ಒಂದೊಂದು ಸ್ಟೋರಿಯನ್ನು ಹೇಳುತ್ತೆ. ಈ ವರ್ಷದಲ್ಲಿ ಏನೇನಾಗಿದೆ ಎಲ್ಲ ಒಂದು ಫೋಟೋವನ್ನು ಪ್ರತಿ ಕೇಕ್ನಲ್ಲಿ ಮಾಡಿದ್ದಾರೆ. ಪ್ರತಿಯೊಂದು ಕೇಕು ಕೂಡ ಒಂದೊಂದು ಸ್ಟೋರಿಯನ್ನು ಇಲ್ಲಿ ಹೇಳ್ತಾ ಇದೆ. ತುಂಬ ವಿಶೇಷವಾಗಿದೆ. ಅವರ ಬೆರಳುಗಳಾಗಿರಬಹುದು, ಅವರ ಮುಖದ ಚೆಹರೆ ಆಗಿರಬಹುದು, ಅವರ ಒಂದು ಮೀಸೆ ಆಗಿರಬಹುದು, ಗಡ್ಡ ಆಗಿರಬಹುದು, ಕೂದಲಾಗಿರ್ಬೋದು, ಸಂಪೂರ್ಣವಾಗಿ ಇದು ಅರ್ಜಿತ್ ಸಿಂಗ್ ಅವರೇ. ಅರ್ಜಿತ್ ಸಿಂಗ್ ಅಂತಲೇ ಅನಿಸುತ್ತೆ ಅದನ್ನ ನೋಡಿದ್ರೆ. ಸೊ ಅದು ಎಲ್ಲೂ ಕೂಡ ಫೇಕ್ ಕೇಕಲ್ಲಿ ಮಾಡಿರೋದು ಅಂತ ಎಲ್ಲೂ ಕೂಡ ಅನ್ನಿಸ್ತಾ ಇಲ್ಲ. ಈ ಬಾರಿ ಇಷ್ಟು ವಿಶೇಷವಾದಂತಹ ವೆರೈಟಿ ಕೇಕನ್ನು ಇಲ್ಲಿ ಮಾಡಿದ್ದಾರೆ. ಆ ವೈಲಿನ್ ಆಗಿರಬಹುದು, ಅಲ್ಲಿ ಅಂತ ಬರೆದಿರೋದಾಗಿರಬಹುದು, ತುಂಬ ವಿಶೇಷವಾಗಿದೆ. ಅವ್ರು ಹಾಕೋ ಬಟ್ಟೆಗಳಾಗಿರಬಹುದು, ರಿಯಲ್ ಆಗಿ ಅರ್ಜಿತ್ ಸಿಂಗ್ ಯಾವ ರೀತಿ ಕಾಸ್ಟ್ಯೂಮ್ ಆಗ್ತಾಯಿದ್ರು ಅದೇ ರೀತಿ ಕಾಸ್ಟ್ಯೂಮನ್ನು ಇಲ್ಲಿ ಬಳಸ್ಕೊಂಡಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇಲ್ಲಿ ಬಂದು ಸೇರ್ತಾ ಇದ್ದಾರೆ. ನಾವು ಗಮನಿಸ್ತಾ ಹೋಗ್ಬೋದು. ಒಂದೊಂದು ಕೇಕ್ ಕೂಡ ಒಂದೊಂದು ಸ್ಟೋರಿಯನ್ನು ಇಲ್ಲಿ ಹೇಳ್ತದೆ. ಅಂದರೆ ಅಷ್ಟು ಸ್ಪೆಷಲ್ ಆಗಿ ಈ ಬಾರಿಯ ಕೇಕ್ ಶೋ ನೆರವೇರ್ತಾ ಇದೆ. ಈ ಕೇಕ್ ಶೋ ನ್ಯೂ ಇಯರ್ವರೆಗೂ ಕೂಡ ಇರುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಪಲ್ಲವಿ ಅಂಡ್ ರಾಜ್, ಈ ಸಂಚೆ ನ್ಯೂಸ್.